ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾವು ಮಾಡೋಣ ಸೂಪರ್ ಆದ ಒಂದು ಸ್ನ್ಯಾಕ್ಸ್. ಖಂಡಿತವಾಗ್ಲೂ ಮನೆಯಲ್ಲಿ ಚಿಕ್ಕವರಿಂದ ದೊಡ್ಡವರಿಗೆ ಎಲ್ಲರಿಗೂ ಕೂಡ ಈ ಸ್ನ್ಯಾಕ್ಸ್ ತುಂಬ ಇಷ್ಟ ಆಗುತ್ತೆ. ಹಾಗೂ ನಿಮಗೂ ಕೂಡ ಮಾಡಲಿಕ್ಕೆ ಒಂಥರ ಖುಷಿಯಾಗುತ್ತೆ ಇದು. ಯಾಕೆಂದರೆ ಇದನ್ನು ನೀವು ಮಾಡಿಕೊಟ್ರೆ ನಿಮಗೆ ಹೊಗಳೋದಂತೂ ಗ್ಯಾರಂಟಿ. ಫಸ್ಟಿಗೆ ನಾವಿಲ್ಲಿ ಸ್ಟಫಿಂಗ್ ರೆಡಿ ಮಾಡೋಣ. ಅಂದರೆ ಒಳಗೆ ತುಂಬಿಸ್ಲಿಕ್ಕೆ ಮಸಾಲ ಬೇಕಲ್ವಾ, ಅದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ನೀರುಳ್ಳಿಯನ್ನು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನು ಒಂದು ದೊಡ್ಡ ಕ್ಯಾರೆಟ್ ಹಾಗೂ 2 ಹಸಿಮೆಣಸಿನಕಾಯನ್ನು ಹಾಕ್ತಾಯಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಇಷ್ಟ ಇದ್ದವರು ಜಾಸ್ತಿ ಹಾಕ್ಬೋದು. ಸ್ವಲ್ಪ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಸ್ವಲ್ಪ ಇದನ್ನು ಬಾಡಿಸ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ಆಮೇಲೆ ನಾನಿಲ್ಲಿ 3ರಿಂದ 4 ಆಲೂಗೆಡ್ಡೆಯನ್ನು ಬೇಯಿಸಿದೆ, ಮೀಡಿಯಮ್ ಸೈಜಿದ್ದು. ಇದನ್ನು ನೋಡಿ ಚೆನ್ನಾಗಿ ಬೇಯಿಸಿದ್ದೀನಿ. ಅದನ್ನು ಸ್ವಲ್ಪ ಕಿವುಚಿ ಅದರೊಂದಿಗೆ ನಾನು ರೆಡಿ ಮಾಡಿದ ಕ್ಯಾರೆಟ್ ಎಲ್ಲ ಹಾಕಿ ರೆಡಿ ಮಾಡಿದ ಮಸಾಲ ಉಂಟು ಅದು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟ್ ಪೆಪ್ಪರ್ ಪೌಡ್ರು, ಸ್ವಲ್ಪ ಗರಂ ಮಸಾಲ ಪೌಡ್ರ್ ಅಥವಾ ಚಿಕನ್ ಮಸಾಲ ಯಾವುದಿದ್ರೂ ನೀವಿಲ್ಲಿ ಹಾಕ್ಬೋದು. ಹಾಗೂ ಇದರೊಂದಿಗೆ ನಾನು ಹಾಕ್ತಾಯಿದ್ದೀನಿ ಚೀಸ್. ನಾನಿಲ್ಲಿ ಅಮೂಲ್ ಚೀಸ್ ಯೂಸ್ ಮಾಡಿದ್ದೀನಿ. ಇಲ್ಲಿ ನೀವು ಮೊಸರೆಲ್ಲ ಚೀಸ್ ಬೇಕಿದ್ದರೂ ಹಾಕ್ಬೋದು. ನಾನಿಲ್ಲಿ ಕ್ರೀಮಿ ಚೀಸ್ ಬರುತ್ತೆ ನೋಡಿ ನಾರ್ಮಲ್ ಆಗಿ, ಅದನ್ನು ಹಾಕಿದ್ದೀನಿ. ಓಕೆ, ಸರಿಯಾಗಿ ಇದನ್ನು ಇವಾಗ ಮಿಕ್ಸ್ ಮಾಡೋಣ. ಉಪ್ಪು ಈ ಟೈಮಲ್ಲಿ ಸ್ವಲ್ಪ ನೋಡ್ಕೊಂಡು ಬಿಡಿ, ಕಮ್ಮಿ ಅಂತ ಎನಿಸಿದರೆ ನೀವು ಹಾಕ್ಬೋದು. ಮಸಾಲ ರೆಡಿಯಾಗಿದ್ದೆ, ನಾವಿಲ್ಲಿ ಬ್ಯಾಟರ್ ರೆಡಿ ಮಾಡೋಣ. ಅಂದರೆ ಹಿಟ್ಟಿಗೆ ಇಲ್ಲಿ 2 ನಾನು ಮೊಟ್ಟೆಯನ್ನು ಸೇರಿಸಿದ್ದೀನಿ ಹಾಗೂ 1 ಕಪ್ಪಷ್ಟು ಮೈದಾ ಹುಡಿಯನ್ನು ಹಾಕಿದ್ದೀನಿ. ಫಸ್ಟಿಗೆ ಇಲ್ಲಿ 2 ಕಪ್ಪಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಬೇಕಂತ ಎನಿಸಿದರೆ ಜಾಸ್ತಿ ಹಾಕ್ಬೋದು. ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೂ 1 ಚಮಚದಷ್ಟು ಸಕ್ಕರೆಯನ್ನು ಕೂಡ ಹಾಕಿ ಇವಾಗ ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡಲಿಕ್ಕುಂಟು. ಆದಷ್ಟು ಪರ್ಫೆಕ್ಟಾಗಿ ಅದು ಮಿಕ್ಸ್ ಆಗಬೇಕು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಮಿಕ್ಸಿ ಜಾರಲ್ಲಿ ಕೂಡ ಇದನ್ನು ಹಾಕಿ ಮಿಕ್ಸ್ ಮಾಡ್ಬೋದು. ಅಥವಾ ಈ ರೀತಿ ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ ಇದೆ ಆದರೆ ಅದರಲ್ಲಿ ನೀವು ವಿಸ್ಕ್ ಮಾಡ್ಬೋದು. ತುಂಬ ಈಸಿಯಾಗಿ ಆಗಿ ಹೋಗುತ್ತೆ. ನಾನು ಯೂಸ್ ಮಾಡ್ತಾ ಇರೋದು ಅಗಾರೋ ಬ್ರ್ಯಾಂಡಿದ್ದು. ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇದೆ. ಹಿಟ್ಟು ಇವಾಗ ಇಲ್ಲಿ ರೆಡಿಯಾಗಿದೆ. ಈ ರೀತಿ ತೆಳುವಾಗಿದ್ದರೆ ಸಾಕು, ಇದಕ್ಕಿಂತ ತುಂಬ ದಪ್ಪ ಬೇಡ. ಇವಾಗ ನಾವು ನಾರ್ಮಲಾಗಿ ದೋಸೆ ಮಾಡ್ತೀವಿ ನೋಡಿ, ಅದೇ ರೀತಿಯಲ್ಲಿ ಹಿಟ್ಟನ್ನು ತಗೊಂಡು ಮಾಡಿದರೆ ಆಯಿತು. ತೆಳುವಾಗಿ ಮಾಡಿ, ದಪ್ಪವಾಗಿ ಮಾಡಬೇಡಿ, ಆಮೇಲೆ ನಿಮಗೆ ಕಷ್ಟ ಆಗುತ್ತೆ ನೋಡಿ. ಸೈಡಿಂದ ಸರಿಯಾಗಿ ಎದ್ದು ಬರುತ್ತೆ. ಇದು ಒಂದು ಸೈಡ್ ನೀವು ಫ್ರೈ ಮಾಡಿದರೆ ಸಾಕು. ಈ ರೀತಿ ಇದಕ್ಕೆ ಮೊಟ್ಟೆ ಎಲ್ಲ ಹಾಕಿದ್ರಿಂದ ಈಸಿಯಾಗಿ ಇದು ಎದ್ದು ಬರುತ್ತೆ. ಸ್ವಲ್ಪ ನೀವು ಒಂದು ಅರ್ಧ ಚಮಚದಷ್ಟು ಹಿಟ್ಟನ್ನು ಹಾಕಿ ಸರಿಯಾಗಿ ರೌಂಡಾಗಿ ಈ ರೀತಿ ಮಾಡಿ. ತುಂಬ ದಪ್ಪ ಮಾಡಲಿಕ್ಕೆ ಹೋಗಬೇಡಿ, ತುಂಬ ತೆಳುನೂ ಬೇಡ. ನಿಮಗೆ ನಾರ್ಮಲಾಗಿ ಯಾವ ರೀತಿ ಮಾಡಲಿಕ್ಕೆ ಆಗುತ್ತೆ ಅದೇ ರೀತಿ ನೀವು ಮಾಡಿದರೆ ಆಯಿತು ನೋಡಿ. ಹೀಗೆ ಓಕೆ, ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಮಾಡಿ, ಆವಾಗ ಸರಿಯಾಗಿ ಬರುತ್ತೆ. ಇನ್ನೊಂದು ಸೈಡ್ ಜಾಸ್ತಿ ಕಪ್ಪಾಗಬಾರ್ದು. ಇವಾಗ ದೋಸೆ ಎಲ್ಲ ರೆಡಿಯಾಗಿದೆ. ಇಲ್ಲಿ ನಾನು ಒಂದು ಬೌಲಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಒಂದು 4 ಟೇಬಲ್ ಸ್ಪೂನಷ್ಟು ಇದಕ್ಕೆ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ದಪ್ಪ ಅಂತ ಎನಿಸಿದರೆ ಸ್ವಲ್ಪ ನೀರನ್ನು ಸೇರಿಸಿ ನೋಡಿ, ಈ ಹದಕ್ಕೆ ನಾನು ತೊಗೊಂಡು ಬಂದಿದ್ದೀನಿ. ಹೀಗೆ ಇದಕ್ಕೆ ಹಿಟ್ಟು ಬೇಕಿದ್ರೆ ನೀವು ಇನ್ನೂ ಕೂಡ ಜಾಸ್ತಿ ಹಾಕ್ಬೋದು. ಓಕೆ, ಇವಾಗ ಒಂದು ದೋಸೆ ತಗೊಳ್ಳಿ, ಉಲ್ಟಾ ತಗೊಳ್ಳಿ. ಅದನ್ನು ನೀವು ಜಾಸ್ತಿ ಫ್ರೈ ಮಾಡಿದ್ದ ಭಾಗ ಒಳಗಡೆಯಿಂದ ಇರಲಿ. ಹಾಗೂ ನಾವು ರೆಡಿ ಮಾಡಿದ ಮಸಾಲ ಇತ್ತು ನೋಡಿ, ಅದನ್ನು ಇದರ ಒಳಗೆ ಹಾಕಿ ಹೀಗೆ ಸರಿಯಾಗಿ ಇದನ್ನು ಲೆವೆಲಲ್ಲಿ ಹಾಕಿಬಿಡಿ. ಒಂಥರ ಸ್ಕ್ವೇರ್ ಲೆವೆಲಲ್ಲಿ ಬರಲಿ, ಇದು ಚೌಕಾಕಾರದಲ್ಲಿ. ಹಾಗೂ ಸ್ವಲ್ಪ ಮೈದಾ ಹಿಟ್ಟು ಉಂಟು ನೋಡಿ, ಅದಕ್ಕೆ ನೀರನ್ನು ಸೇರಿಸಿ ಗಮ್ ರೀತಿ ಮಾಡಿದ್ದೀನಿ ಸೈಡಲ್ಲಿ ನಾನು ಹಾಕಲಿಕ್ಕೆ, ಯಾಕೆಂದರೆ ಇದು ಬಿಚ್ಚಿ ಹೋಗಬಾರ್ದು ಅಂತ ಹೇಳಿ ನೋಡಿ. ಹೀಗೆ ಇವಾಗ ಇದನ್ನು ಫೋಲ್ಡ್ ಮಾಡೋಣ ನೋಡಿ. ಈ ಸೈಡ್ ಫಸ್ಟಿಗೆ ಈ ರೀತಿ ಹಾಕಿ, ಆಮೇಲೆ ಉದ್ದ ಸೈಡ್ ಇರುತ್ತೆ ನೋಡಿ, ಅದನ್ನು ಈ ರೀತಿ ಫೋಲ್ಡ್ ಮಾಡಿಬಿಡಿ ನೋಡಿ. ಹೀಗೆ ಒಳಗಡೆಯಿಂದ ಹೋಗಬೇಕಿದು. ಹೀಗೆ ಈ ರೀತಿ ಎಲ್ಲ ಕಡೆ ಗಮ್ಮನ್ನು ಹಾಕಿ ನೀವು ಮಾಡಿದರೆ ಆಯಿತು. ಇದೇ ರೀತಿ ನೋಡಿ ಎಲ್ಲವನ್ನು ಕೂಡ ನಾವು ಮಾಡ್ತಾನೆ ಹೋಗೋಣ. ಸರಿಯಾಗಿ ಒಳಗಡೆಯಿಂದ ಸ್ಟಫಿಂಗ್ ಹಾಕಿ 4 ಸೈಡ್ ಕೂಡ ನೀವು ಮೈದಾದ ಹಿಟ್ಟು ನೀರಲ್ಲಿ ಬೆರೆಸಿದುಂಟು ನೋಡಿ, ಅದನ್ನು ಹಾಕಿ ಸರಿಯಾಗಿ ನೀವು ಫೋಲ್ಡ್ ಮಾಡಿದರೆ ಆಯಿತು. ತುಂಬ ಈಸಿ ಆಗುತ್ತೆ, ಸತ್ಯವಾಗ್ಲೂ ಹೇಳ್ತೀನಿ. ಏನು ಕಷ್ಟ ಆಗಲ್ಲ, ಕಿರಿಕಿರಿ ಆಗಲ್ಲ, ಏನಾಗಲ್ಲ. ಇಬ್ಬರು ಇದ್ದರೆ ಅಂತೂ ಇನ್ನೂ ಕೂಡ ಈಸಿಯಾಗಿ ಹೋಗುತ್ತೆ. ನಾನಿಲ್ಲಿ ಒಬ್ಬಳೇ ಮಾಡಿದ್ದು, ಹಾಗಾಗಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಯಾವುದೇ ರೀತಿ ನಮಗೆ ಅದು ಕಟ್ ಆಗೋದು ಅಥವಾ ತುಂಬ ಸಾಫ್ಟಾಗಿ ಕೆಳಗಡೆ ಬೀಳಿ ಅಂಥದ್ದೆಲ್ಲ ಏನು ಕೂಡ ಆಗಲ್ಲ.
ಹಾಗಾಗಿ ಬೇಗನೆ ಇದು ಆಗೇ ಹೋಗುತ್ತೆ ಅಂತ ಹೇಳೋದು ನಾನು. ಆದರೆ ನಾನು ಕೆಲವು ಹೇಳಿದ್ದು ನೀವು ಮಾಡಬೇಕಾಗತ್ತೆ. ಅಂದರೆ ಸ್ಟಫಿಂಗ್ ಕೂಡ ತುಂಬ ನೀರಾಗಿರಬಾರ್ದು, ಒಳಗಡೆದು ಮಸಾಲವನ್ನು ನೋಡಿ ಅದು. ಇನ್ನೊಂದು ನಾವು ಹೊರಗಡೆ ದೋಸೆ ಮಾಡಿದ್ವಿ ನೋಡಿ, ಅದು ಕೂಡ ತುಂಬ ದಪ್ಪ ಇರಬಾರ್ದು ಹಾಗೂ ಖಡಕ್ಕಾಗಿ ಫ್ರೈ ಆಗಬಾರ್ದು. ಗೊತ್ತಾಯ್ತಲ್ಲ, ಲೋ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿದರೆ ಕರೆಕ್ಟಾಗಿದು ಬರುತ್ತೆ. ಓಕೆ, ಆವಾಗ ನಾವು ಮೈದಾ ಹಿಟ್ಟು ಹಾಗೂ ಮೊಟ್ಟೆಯನ್ನು ಬೆರೆಸಿ ಇಟ್ಟಿದ್ವಿ ನೋಡಿ, ಅದು ರೆಡಿಯಾಗಿದೆ. ಹಾಗೂ ಇದಕ್ಕೆ ಬೇಕು ಬ್ರೆಡ್ ಕ್ರಮ್ಸ್. ನಾರ್ಮಲ್ ಆಗಿ ಮನೆಯಲ್ಲಿ ಬ್ರೆಡ್ ಇರುತ್ತೆ ನೋಡಿ, ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನೀವು ಸ್ವಲ್ಪ ಗುರ್ರ ಅಂತ ತಿರುಗಿಸಿದ್ರೆ ಬ್ರೆಡ್ ಕ್ರಮ್ಸ್ ಸಿಗುತ್ತೆ. ಫಸ್ಟಿಗೆ ಇದರಲ್ಲಿ ನಾವು ಮಾಡಿದ ಹಿಟ್ಟನ್ನು ನೋಡಿ ಈ ರೀತಿ ಮುಳುಗಿಸೋಣ ಹಾಗೂ ಬ್ರೆಡ್ ಕ್ರಮ್ಸಲ್ಲಿ ಇದನ್ನು ರೋಲ್ ಮಾಡೋಣ. ಹೀಗೆ ನೋಡಿ, ಹೀಗೆ ಈ ರೀತಿ ಮಾಡಿ ಒಂದೊಂದಾಗಿ ನಾವು ಇಟ್ಟು ಬಿಡೋಣ. ತುಂಬ ಜಾಸ್ತಿ ಹೊರಗಡೆ ಬ್ರೆಡ್ ಕ್ರಮ್ಸ್ ಹಾಕಬೇಕಂತ ಇಲ್ಲ ಇದಕ್ಕೆ. ಅಂದರೆ ಡಬಲ್ ಕೋಟಿಂಗ್ ಅದೆಲ್ಲ ಬೇಕಂತ ಇಲ್ಲ, ಎರಡೆರಡು ಸಲ ಮುಳುಗಿಸೋದು ಅದೆಲ್ಲ ಬೇಡ, ಸ್ವಲ್ಪ ತಾಗಿದರೆ ಸಾಕು. ನೋಡಿ ಈ ರೀತಿ ಹಾಕಿ ಜಸ್ಟ್ ಇದನ್ನು ತೆಗೆದು ಬ್ರೆಡ್ ಕ್ರಮ್ಸಲ್ಲಿ ಹಾಕಿಬಿಡಿ. ಹೀಗೆ ನೋಡಿ, ಹೀಗೆ ಇದೇ ರೀತಿ ಎಲ್ಲವನ್ನು ಕೂಡ ಮಾಡ್ತಾ ಹೋಗಿ. ಓಕೆ, ಎಲ್ಲವನ್ನೂ ಮಾಡಿ ಆದಮೇಲೆ ಇದನ್ನು ನೀವು ಬೇಕಿದ್ದರೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು, ಸ್ವಲ್ಪ ಜಾಸ್ತಿ ಮಾಡಿದರೆ. ಅಥವಾ ಈ ರೀತಿ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಜಾಸ್ತಿ ಡೀಪ್ ಫ್ರೈ ಮಾಡಬೇಕಂತ ಇಲ್ಲ, ಇದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಆಮೇಲೆ ಎರಡು ಸೈಡ್ ಕೂಡ ಸ್ವಲ್ಪ ಬ್ರೌನ್ ಆಗೋವರೆಗೆ ಇದನ್ನು ಫ್ರೈ ಮಾಡಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎರಡು ಸೈಡ್ ಕೂಡ ಸರಿಯಾಗಿದ್ದು ಫ್ರೈ ಆಗಿದೆ. ಈ ರೀತಿ ಆದರೆ ಸಾಕು. ಇದನ್ನು ಇವಾಗ ತೆಗೀರಿ. ನೋಡಿ ಯಾವ ರೀತಿ ಬಂದಿದೆ ಇದು. ಹಾಗೂ ಬಿಸಿ ಬಿಸಿ ಇರುವಾಗಲೇ ತಿನ್ನಲಿಕ್ಕೆ ಇದನ್ನು ರೆಡಿ ಮಾಡಿ. ಯಾಕೆಂದರೆ ಇದರಲ್ಲಿ ಒಳಗಡೆ ನಾವು ಚೀಸ್ ಹಾಕಿದ್ವಿ, ನೆನಪಿದೆ ಅಲ್ವಾ, ಅದು ಮೆಲ್ಟ್ ಆಗಿ ಇವಾಗ ಇರುತ್ತೆ ಅದರೊಳಗೆ. ಬಿಸಿ ಬಿಸಿ ಇರುವಾಗ ನೀವು ತಿಂದರೆ ಉಂಟಲ್ಲ, ಆ ರುಚಿನೇ ಬೇರೆ. ತಣ್ಣಗಾದ್ಮೇಲೆ ಕೂಡ ಚೆನ್ನಾಗಾಗುತ್ತೆ, ಆದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಇದು. ಇವಾಗ ನೀವು ತಿಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಒಳಗಡೆ ಆ ಮೆಲ್ಟೆಡ್ ಚೀಸ್ ಬಾಯಲ್ಲಿ ತುಂಬ ಸೂಪರಾಗುತ್ತೆ. ಸಾಸೊಂದಿಗೆ ಕೂಡ ನೀವು ತಿನ್ಬೋದು, ಅಥವಾ ಹೀಗೇನೂ ಕೂಡ ನೀವು ತಿನ್ಬೋದು. ಇವಾಗ ನಾನು ಒಂದು ಕಟ್ ಮಾಡಿ ತೋರಿಸ್ತೀನಿ. ಕಟ್ ಮಾಡುವಾಗ ನಿಮಗೆ ಗೊತ್ತಾಗ್ಬೋದು ಎಷ್ಟೊಂದು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಇದು ಅಂತೇಳಿ. ಹಾಗೂ ಒಳಗಡೆ ನೋಡಿ, ಇದು ವಾವ್, ಎಂಥ ಪರಿಮಳ ಬರ್ತಾ ಉಂಟು ಆ ಚೀಸಿದು. ತುಂಬ ಚೆನ್ನಾಗಾಗುತ್ತೆ. ಎಲ್ಲರೂ ಕೂಡ ಮನೆಯಲ್ಲಿ ಇದನ್ನು ತಿಂದು ಕೇಳ್ತಾರೆ ನೀವೇ ಮಾಡಿದ್ದ ಅಂತೇಳಿ, ಅಷ್ಟು ಚೆನ್ನಾಗಿರುತ್ತೆ ಇದು. ಜಸ್ಟ್ ನೀವು ಇದನ್ನೊಮ್ಮೆ ಟ್ರೈ ಮಾಡೋದು ಮಾತ್ರ ಬಾಕಿ. ಇಷ್ಟ ಆಯ್ತಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.